ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಏನು ಇವತ್ತಿನ ದಿವಸ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಸರಳ ಸಜ್ಜನಿಕೆ ನಾಯಕರು ಆದ ಪ್ರದೀಪ್ ಈಶ್ವರ್ರವರ ಒಂದು 38ನೇ ಹುಟ್ಟುಹಬ್ಬವನ್ನು ಇವತ್ತಿನ ದಿವಸ ಪಕ್ಷದ ವತಿಯಿಂದ ಮತ್ತು ಅಭಿಮಾನಿಗಳ ಒಂದು ವತಿಯಿಂದ ಇವತ್ತಿನ ದಿವಸ ಭಾರಿ ವಿಜೃಂಭಣೆಯಿಂದ ಏರ್ಪಾಡು ಮಾಡಿದ್ದಾರೆ. ಇದರ ಅಂಗವಾಗಿ ಇವತ್ತಿನ ದಿವಸ ಕೈವಾರ ತಾತಯ್ಯನವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ಕೊಂಡು ತದನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಇವರ ಒಂದು ಅಂಗವಾಗಿ ಗುರುಕುಲ ಆಶ್ರಮದಲ್ಲಿ ಮಕ್ಕಳಿಗೆ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ಅದರ ಅಂಗವಾಗಿ ಆಲ್ರೆಡಿ ತ್ರಿಬಲ್ ಮಂಟಪದಲ್ಲಿ ಸುಮಾರು 2 ಲಕ್ಷ ಇದರಲ್ಲಿ ಫ್ರೀಯಾಗಿ 2 ಲಕ್ಷ ರೂಪಾಯಿ ಇದರಲ್ಲಿ ಒಂದು ಗೋಡೆಯನ್ನು ನಿರ್ಮಾಣ ಮಾಡೋಕ್ಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ಅಂಗನವಾಡಿ ಶಾಲೆಗಳಿಗೆ ಬಟ್ಟೆ ವಿತರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದಾರೆ. ಇವರಿಗೆ ದೇವರು ಇನ್ನೂ ಐಶ್ವರ್ಯ ಆಯಸ್ಸು ಕೊಡಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರ ಮುಖಂಡರು, ಎಲ್ಲ ನಮ್ಮ ಅಕ್ಕ ತಂಗಿಯರು, ನಮ್ಮ ಮಂಡ್ಕಲ್ ಬ್ಲಾಕ್ ಅಧ್ಯಕ್ಷರಾದ ರಾಜೇಶ್ ಅವರು, ಆವಲ್ ರೆಡ್ಡಿ ಅವರು, ನಮ್ಮ ಕುಪ್ಪಿ, ನಮ್ಮ ರಘು ಅವರು, ನಮ್ಮ ಹೆಣ್ಮಕ್ಳು, ನಮ್ಮ ಡ್ಯಾನ್ಸ್ ಚೀನಾ ಅವರು, ಸುಮಿತ್ರಮ್ಮನವರು, ಇನ್ನೂ ಅನೇಕ ಮುಖಂಡರು, ನಮ್ಮ ಯುವ ಮುಖಂಡ ಶ್ರೀನಿವಾಸ್ ಅವರು, SP ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ನಮ್ಮ ಇನ್ನೂ ಅನೇಕ ಮುಖಂಡರು ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಇವತ್ತಿನ ದಿವಸ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಶಾಸಕರಿಗೆ ಇನ್ನೂ ಹೆಚ್ಚಿನ ಒಂದು ಆಯಸ್ಸು ಬರಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ದಿವಸ ಆಸ್ಪತ್ರೆ ಈಗ ಮುಗಿಸ್ಕೊಂಡು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಕೊಡೋದಕ್ಕೆ ಎಲ್ಲರೂ ತೆರಳಬೇಕು ಅಂತ ಹೇಳ್ಬಿಟ್ಟು ಅದರ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಕಳಕಳಿಯಾಗಿ ಮನವಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ದಿವಸ ನಮ್ಮ ಅತ್ಯಂತ ಜನಪ್ರಿಯ ಮತ್ತು ಯುವ ಮುಖಂಡರು, ನಮ್ಮ ಕ್ಷೇತ್ರದ ಯಶಸ್ವಿ ಶಾಸಕರಾದಂಥ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅಯ್ಯರ್ ಅವರ 38ನೇ ಒಂದು ಜನ್ಮದಿನಾಚರಣೆ ಅಂಗವಾಗಿ ಈ ದಿವಸ ನಾವೆಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಬಂಧುಗಳು ಸೇರಿ ಈ ದಿವಸ ತಾತಯ್ಯನವರಿಗೆ ಅವರ ಪರವಾಗಿ ಒಂದು ಪೂಜೆಯನ್ನು ಅರ್ಪಿಸಿ ನಾವು ಅವರಿಗೆ ಅತ್ಯಂತ ಹೆಚ್ಚು ಆರೋಗ್ಯ ಭಾಗ್ಯ ಕೊಟ್ಟು ನಿರಂತರವಾಗಿ ಭಗವಂತ ಅವ್ರನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಅಂತ ನಾವು ದೇವರಲ್ಲಿ ಅವರ ಪರವಾಗಿ ನಾವು ವಿನವಣೆ ಮಾಡಿಕೊಂಡು, ಈಗ ಒಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈಗ ಪೂಜೆ ನಂತರ ಇಲ್ಲಿ ಉಪಹಾರ ಕಾರ್ಯಕ್ರಮ ಇರುತ್ತೆ. ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಬ್ರೆಡ್ಡು ಮತ್ತು ಹಣ್ಣು ವಿತರಣೆ ಕಾರ್ಯಕ್ರಮ ಇರುತ್ತೆ. ನಂತರ ಗುರುಕುಲಾಶ್ರಮದಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ದೈನಂದಿನ ಒಂದು ಅವಶ್ಯಕತೆಗಳಿಗೆ ಏನೇನು ಇದೆ, ರ್ಯಾಪರಿಂದ ತಿಂಡಿ ಮತ್ತು ಮಾತ್ರೆ, ಇನ್ನೊಂದು ವೈದ್ಯಕೀಯ ಎಲ್ಲ ವಸ್ತುಗಳನ್ನು ಸಹ ಉಚಿತವಾಗಿ ಈ ದಿವಸ ಒದಗಿಸಲಾಗುತ್ತೆ. ಮತ್ತು ನಂದಿ ಹತ್ರ ಇರ್ತಕ್ಕಂಥ ಒಂದು ಓಲ್ಡ್ ಏಜ್ ಒಂದು ಹೌಸಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲರಿಗೂ. ಮತ್ತು ಇದು ಕೆಳಗಿನ ತೋಟಗಳಲ್ಲಿ ಒಂದು ಕಾಂಪೌಂಡ್ ನಿರ್ಮಾಣ ಆಗಿದೆ ದೇವಸ್ಥಾನ ಸುತ್ತು, ಅದನ್ನು ಕೂಡ ಈ ದಿವಸ ಲೋಕಾರ್ಪಣೆ ಮಾಡೋಂಥ ಕಾರ್ಯಕ್ರಮ ಈ ದಿವಸ ಹಮ್ಮಿಕೊಂಡಿದ್ದೀವಿ. ಮಂಚಿನಬೆಲೆ ಶಾಲೆಯಲ್ಲಿ, ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ಪುಸ್ತಕ ವಿತರಣೆ, ಅವರಿಗೆ ಪುಸ್ತಕ ಲೇಖನಿ ವಿತರಣೆ ಮತ್ತು ಬಟ್ಟೆಗಳು ವಿತರಣೆ, ಇಷ್ಟು ಕಾರ್ಯಕ್ರಮನ ಈ ದಿವಸ ನಾವು ಇವರ ಒಂದು ಹುಟ್ಟಿದ ದಿನಾಂಕದ ಜ್ಞಾಪಕಾರ್ಥವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲ ಬಂದು ಭಾಳಷ್ಟು ಯಶಸ್ವಿಯಾಗಿ ಇದರಲ್ಲಿ ವಿಶ್ವಾಸವಾಗಿ ಪಾಲ್ಗೊಂಡಿದ್ದಾರೆ. ಇದೇ ರೀತಿ ನಮ್ಮ ಪ್ರದೀಪ್ ಅವ್ರಿಗೂ ಕೂಡ ಭಗವಂತ ಹೆಚ್ಚಿನ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನು ಹೆಚ್ಚಿನ ಒಂದು ಯಶಸ್ಸು ಅವರ ರಾಜಕೀಯ ಮತ್ತು ಎಲ್ಲ ರಂಗದಲ್ಲಿ ದಯಪಾಲಿಸಲಿ ಅಂತ ನಾವು ಭಗವಂತನಲ್ಲಿ ಈ ಮೂಲಕ ಪ್ರಾರ್ಥಿಸ್ಕೊಳ್ತೇವೆ. ನಮಸ್ಕಾರ. ಈ ದಿನ ಶುಭ ದಿನ. ಪ್ರದೀಪ್ ಈಶ್ವರ್ ಅವರ ಜನ್ಮದಿನದ ಶುಭಾಶಯಗಳು. ಇವತ್ತು ಎಲ್ಲ ಜನ ಮೆಚ್ಚಿದ ಶಾಸಕರಾಗಿ, ಎಲ್ಲರ ಹುಡುಗರ ಕಣ್ಮಣಿಯಾಗಿ ಎಲ್ಲ ರೀತಿಯಲ್ಲೂ ಜನಸ್ಪಂದನೆಗೆ ಸ್ಪಂದಿಸ್ತಾ ಇದ್ದಾರೆ. ಹಳಬರನ್ನ ಹೊಸಬರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಪ್ರಗತಿಯಾಗಿ ಮುಂದುವರಿಯಲಿ ಅಂತ ಆಶಿಸ್ತೇನೆ. ಇನ್ನು MLA ಆಗಿದ್ದಾರೆ, ಇನ್ನು ನಿಗಮ ಮಂಡಳಿ ಅಧ್ಯಕ್ಷರಾಗಲಿ ಅಂತಲೂ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಇವತ್ತಿನ ದಿವಸ ಹಬ್ಬ ಇದ್ದಾಗೆ, ಏಕೆಂದರೆ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅಯ್ಯರ್ ಅವರ 38ನೇ ವರ್ಷದ ಹುಟ್ಟುಹಬ್ಬದ ದಿನದಂದು ನಮಗೆಲ್ಲ ತುಂಬ ಖುಷಿ ತಂದಿದೆ. ಅವರಿಗೆ ಇನ್ನೂ ಅಧಿಕಾರ
ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಹಾಗೂ ಇನ್ನೂ ಅನೇಕ ಸಲ ನಮ್ಮ ಕ್ಷೇತ್ರದಿಂದ ಗೆಲ್ಲಬೇಕು, ಇನ್ನೂ ಜನರ ಆಶೀರ್ವಾದ ಅವ್ರಿಗೆ ಸಿಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು. ಪ್ರದೀಪ್ ಈಶ್ವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.